ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹೌದು, ತಾಲೂಕು ದರ್ಜೆ ಪಡಿತಾ ಇರುವ ಸದಲಗ ಪಟ್ಟಣದಲ್ಲಿ ಈಗಾಗಲೇ ವಿವಿಧ ಕಾಮಗಾರಿಗಳಿಗೆ ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರ ವಿಶೇಷ ಪ್ರಯತ್ನದಿಂದಾಗಿ ಈಗಾಗಲೇ 40 ಕೋಟಿ ರೂಪಾಯಿಗಳಿಗೂ ಅಧಿಕ ಅನುದಾನ ಪಡೆದುಕೊಂಡು ಅಭಿವೃದ್ಧಿ ಸಾಧಿಸಲಾಗಿದೆ. ಮುಂಬರುವ ದಿನದಲ್ಲಿ ಸುಂದರ ಸದಲಗ ನಿರ್ಮಾಣಕ್ಕೆ ಹುಕ್ಕೇರಿ ಕುಟುಂಬ ಬದ್ಧರಾಗಿರುವುದಾಗಿ ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಸದಲಗ ಪಟ್ಟಣದಲ್ಲಿನ ರತ್ನಪಣ್ಣ ಕುಂಬಾರ ಚೌಕದಿಂದ ದತ್ತವಾಡವರೆಗಿನ ರಸ್ತೆ ಡಾಂಬರೀಕರಣದ ಕಾಮಗಾರಿಗೆ ಚಾಲನೆ ಕೊಟ್ಟು ಮಾತನಾಡಿದರು. ಪ್ರಾರಂಭದಲ್ಲಿ ಪುರಸಭೆಯ ಮಾಜಿ ಪುರಸಭೆ ಅಧ್ಯಕ್ಷ ಬಸವರಾಜ ಗುಂಡಕಲೆ ಅವರ ಉಪಸ್ಥಿತಿಯಲ್ಲಿ ಯಂತ್ರ ಪೂಜೆ ನೆರವೇರಿದೆ. ತದನಂತರ ದತ್ತ ಕಾರ್ಖಾನೆ ಸಂಚಾಲಕ ಅರುಣ ದೇಸಾಯಿ, ಸಂತೋಷ್ ನವಲೆ, ಪ್ರಕಾಶ್ ಆನೂರ, ರಮೇಶ್ ದೇಸಾಯಿ, ಸತೀಶ್ ಪಾಟೀಲ್, ಪೆರಗೊಂಡ, ಪಾಟೀಲ್ ಮೋಹನ್ ಶಿತೋಳೆ ಅವರ ಹಸ್ತದಿಂದಾಗಿ ಶ್ರೀಫಲ ಅರ್ಪಿಸಿ ಕಾಮಗಾರಿಗೆ ಚಾಲನೆ ಕೊಡಲಾಗಿದೆ. ಇದೇ ವೇಳೆ ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡಿ, ಪಟ್ಟಣದ ಶಿವಾಜಿ ವೃತ್ತದಿಂದ ಬಸವ ಸರ್ಕಲ್ ತನಕ ರಸ್ತೆ ಡಾಂಬರೀಕರಣಕ್ಕಾಗಿ 2 ಕೋಟಿ ರೂಪಾಯಿ ಹಾಗೂ ಸದಲಗ ಗೋಸರವಾಡಿ ರಸ್ತೆ ಕಾಮಗಾರಿಗೆ 1 ಕೋಟಿ ರೂಪಾಯಿ ಶಾಸಕರ ವಿಶೇಷ ಅನುದಾನದಲ್ಲಿ ಮಂಜೂರಾಗಿದ್ದು ಅತಿ ಶೀಘ್ರದಲ್ಲಿಯೇ ಕಾಮಗಾರಿಗೆ ಚಾಲನೆ ನೀಡಲಾಗುತ್ತೆ ಅಂತ ಶಾಸಕ ಗಣೇಶ್ ಹುಕ್ಕೇರಿ ತಿಳಿಸಿದ್ದಾರೆ. ನಮ್ಮ ಸದಲ್ಗಾದಿಂದ ಯಾಕ್ರೋಸ್ ಮಹಾರಾಷ್ಟ್ರ ಗಡಿ ಭಾಗದ ಈ ರತ್ವಾಡ್ ಬ್ರಿಡ್ಜ್ ವರೆಗೆ ಸುಮಾರು 3 ಕಿಲೋಮೀಟರ್ ಇವತ್ತ 4 ಕೋಟಿ ಅನುದಾನದಲ್ಲಿ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಯಾಗಲಿ, ಉಪಮುಖ್ಯಮಂತ್ರಿ ಹಾಗೂ ಲೋಕೋಪಯೋಗಿ ಇಲಾಖೆ ಸಚಿವರು ಸತೀಶಣ್ಣ ಜಾರಕಿಹೊಳಿ ನಾವು ಎಲ್ಲರೂ ಸೇರಿ ಈ ಭಾಗದಾಗ ಈ ಅಭಿವೃದ್ಧಿ ಮಾಡಕತ್ತೀವಿ. ಎರಡನೇದಂದ್ರೆ ಈತನ ಜೊತೆ ಮೊನ್ನೆ ಸದಲ್ಗಾದಿ ಸರ್ಕಲ್ದಿಂದ ಇವತ್ತ ನಮ್ಮ ಐವಿ ಮುಂದೆ ಹೋಗುವಂತ ರೋಡ, ನಮ್ಮ ಶಿವಾಜಿ ಸ್ಟ್ಯಾಚ್ಯೂದಿಂದ ಆ ಕಡೆ ಸದಲ್ಗ ಬಸವ ಸರ್ಕಲ್ ಹೋಗುವಂತ ರೋಡ್ ಸುಮಾರು 2 ಕೋಟಿ ರೂಪಾಯಿ ಅನುದಾನ ವಿಶೇಷವಾಗಿ ಮಂಜೂರಾತಿ ಮಾಡಿದ್ವಿ. ಮುಂದಿನ ದಿನಮಾನದಲ್ಲಿ ಇವತ್ತು ಯಾವ ರೀತಿ ಚಿಕ್ಕೋಡಿಗೆ ವಿಶೇಷ ಅನುದಾನ ಸುಮಾರು 20 ಕೋಟಿ ರೂಪಾಯಿ ನಮ್ಮ ಸ್ಥಳೀಯ ಶಾಸಕರ ಅನುದಾನ ಕೊಟ್ಟಿದ್ವಿ. ಅದೇ ರೀತಿ ಮುಂದೆ 2 ತಿಂಗಳು ಈ ಬಜೆಟ್ ಆದ್ಮೇಲೆ ಸದಲ್ಗ ಸುಮಾರು 20 ಕೋಟಿ ರೂಪಾಯಿ ನಾವು ಮತ್ತು ಪ್ರಕಾಶನ ಕೂಡಿ ವಿಶೇಷ ಅನುದಾನ ಬರೀ ಸದಲ್ಗ ಕೊಡ್ತೀವಿ. ಬ್ರಿಡ್ಜ್ ವರೆಗೆ 3 ಕೋಟಿ 95 ಲಕ್ಷ ಲೋಕೋಪಯೋಗಿ ಇಲಾಖೆ ಮಂಜೂರು ಮಾಡಿದರು. ನಮ್ಮ ಹಿರಿಯರಾದ ಪ್ರಕಾಶಣ್ಣ ಹುಕ್ಕೇರಿ ಮತ್ತು ಯುವ ನಾಯಕರಾದ ಗಣೇಶಣ್ಣ ಹುಕ್ಕೇರಿ ಮಂಜೂರು ಮಾಡಿದರು. ಈ ಥರದ ಸರಿಯಾಗಿ ಕೆಲಸ ಕಾಂಟ್ರಾಕ್ಟ್ ಎಲ್ಲ ಸರಿಯಾಗಿ ದೌಡ ಮುಗಿಸ್ಕೊಡ್ರಿ. 2 ತಿಂಗಳು ಅಡಬೇಡ್ರಿ, ಮಳೆಗಾಲ ಬರ್ತೈತಿ. ಇಷ್ಟೇ ಹೇಳಿ. ಸದರಿ ಕಾರ್ಯಕ್ರಮಕ್ಕೆ ದತ್ತ ಕಾರ್ಖಾನೆ ಸಂಚಾಲಕ ಅರುಣ್ ದೇಸಾಯಿ, ಕುಮಾರ್ ಮಾನೆ, ರವಿ ಗೋಸಾವಿ, ಉದಯ ಬದನಿಕಾಯಿ, ಭೀಮಾ ಮಾಳಿಗೆ, ಸಂಜು ಕಾಂಬ್ಳೆ, ಸಂತೋಷ್ ಉಗಾರಿ, ಅತ್ತಾವುಲ್ಲಾ ಮುಜವರ್, ಸಮೀರು ಪಾಟೀಲ್ ಸೇರಿ ಕಾಂಗ್ರೆಸ್ ಕಾರ್ಯಕರ್ತರು, ಪಟ್ಟಣದ ಗಣ್ಯರು ಉಪಸ್ಥಿತರಿದ್ದರು. ಮಹಾವೀರ ಚಿಂಚಡೆ, ಟಿವಿ 20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.